ಕಟಪಾಡಿಯ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡಲ ಕಿನಾರೆಯಲ್ಲಿನ ಮಟ್ಟು ಪ್ರದೇಶದಲ್ಲಿನ ವಿಶೇಷ ಫಲವತ್ತತೆಯ ಮಣ್ಣಿನಲ್ಲಿ ಬೆಳೆಯುವ ಸವಿರುಚಿಯಾದ ಮತ್ತು ವಿಷವನ್ನು ಕೂಡ ಹೋಗಲಾಡಿಸುವ ಗುಣವನ್ನು ಹೊಂದಿರುವ ಜಾಗತಿಕ ಮಾನ್ಯತೆ ಪಡೆದಿರುವ ಮಟ್ಟುಗುಳ್ಳ ಬೆಳೆಯನ್ನ ಪರ್ಯಾಯದ ಪ್ರಸ್ತುತ ಸಾಲಿನಲ್ಲಿ ಬೆಳೆಯುವಲ್ಲಿ ಮಟ್ಟುಗುಳ್ಳ ಬೆಳೆಗಾರರು ಬರದ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಈ ನಡುವೆ ಮಟ್ಟುಗುಳ್ಳ ಬೆಳೆಯ ಸಾಧಕ ಬಾಧಕಗಳನ್ನು ಒಳಗೊಂಡಂತೆ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ. ನಾನು ಮಟ್ಟು ಗ್ರಾಮದ ಸದಸ್ಯ, ಮಟ್ಟು ಬೆಳೆಗಾರ ಸಂಘದ ಸದಸ್ಯನಾಗಿ ಕೆಲಸ ಇದು ಮಾಡ್ತಿದ್ವಿ. ಇದು ಮಟ್ಟುಗುಳ್ಳ ಆ್ಯಕ್ಚುಲಿ ನಾವು ಇದನ್ನು ಪರ್ಟಿಕ್ಯುಲರ್ ಮಟ್ಟುಗುಳ್ಳ ಅಂದರೆ ಇದು ನಿಜವಾದ ಕಟಿಂಗ್ ಮಾಡುವಂಥದ್ದು. ಮುಂಚೆ ನಮ್ಮದು 10 ಇಯರ್ಸ್ ಒಂದು 15 ವರ್ಷ ಈ ಮುಂಚೆ ಅಲ್ಲ, ಭತ್ತ ಕೊಯ್ದ ಮೇಲೆ ಹಾಕುವಂಥದ್ದು. ಆದರೆ ನಾವು ಈಗ ಒಂದು 10 ಇಯರ್ಸಿಂದ ಇದನ್ನು ಹೇಗೆ ಮಾಡಿದೆ ಅಂದರೆ ಇದು ಜಾಗವನ್ನೇ ಬಿಟ್ಟು ಇದನ್ನು ಬೇಗ ಮಾಡೋದು. ಅಂದರೆ ನಾವು ಬೇಗ ಅಂದರೆ ಆಗಸ್ಟ್ 15ರ ನಂತರ ಸೆಪ್ಟೆಂಬರ್ ಎಂಡಿನ ಒಳಗಡೆ ಮಾಡಿಬಿಡುವಂಥದ್ದು. ಆದರೆ ಈ ಸರಿ ಏನಾಯ್ತಂದರೆ ಓಕೆ ನಮಗೆ ಈ ಗದ್ದೆ ಮಾಡುವಾಗ ಆಗಸ್ಟ್ ಎಂಡಲ್ಲೇ ಆಗಿದೆ. ಆನಂತರ ಮಾತ್ರ ನಮಗೆ 10 ಡೇಸ್ ಈಗ ಇವತ್ತಿನವರೆಗೂ ಸಹ ಮಳೆ ಬರ್ತಾ ಉಂಟು. ನಮಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಈಗ ಒಂದು ಮಾಡಿದ್ದಾರೆ, ಇನ್ನೊಂದು ಮಾಡಲಿಕ್ಕೆ ಆಗಲ್ಲ. ಈಗ ಇದು ಗದ್ದೆ ಖಾಲಿ ಉಂಟು. ಹಾಗೆ ನಮಗೆ ಅದು ಮಾಡಲಿಕ್ಕೆ ಕಂಟಿನ್ಯೂಷನ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಒಂದು ಗಿಡಗಳಿಗೆಲ್ಲ ಇದಂದರೆ ಈ ಜಾಸ್ತಿ ಮಳೆ ಬಂದರೆ ಮಟ್ಟುಗುಳ್ಳಕ್ಕೆ ಒಂದೇ ಪ್ರಾಬ್ಲಮ್ ಅಂದರೆ ಜಾಸ್ತಿ ಮಳೆ ಬರಬಾರ್ದು. ಸ್ಲೋಲಿ ಈಗ ದಿವಸಕ್ಕೆ ಒಂದು ಮಳೆ ಬಂದು ಹೋದರೂ ಹೋಗಿ ಪರವಾಗಿಲ್ಲ. ಬಟ್ ಈಗ ಕಂಟಿನ್ಯೂಸ್ಲಿ ಬರ್ತಾ ಇದೆ ಅಂದರೆ ಅದರ ಬೆಳವಣಿಗೆ ಕುಂಠಿತ ಆಗುತ್ತೆ. ಫಸಲು ಅಷ್ಟು ಬರೋಲ್ಲ. ಪ್ರಾಬ್ಲಮ್ ಅಷ್ಟಾಗಿದೆ ನಮಗೆ ಈ ಸರಿ. ಈಗ ಮಳೆ ಹೆಚ್ಚು ಬಂದಾಗ ನಿಮಗೆ ಅದು ಯಾವ ರೀತಿ ಈ ಬೆಳೆಗೆ ಬಾಧಿಸ್ತದೆ? ಈಗ ನೋಡಿ, ನಾವು ಈಗ ಸ್ಮಾಲ್ ಗಿಡ ಆದರೆ ಓಕೆ, ನಾವು ಈಗ ಸ್ಮಾಲ್ ಗಿಡ ಜಸ್ಟ್ ನಾಟಿ ಮಾಡಿ ಒಂದು 10 ಡೇಸ್ವರೆಗೆ ಮಳೆ ಬಂದರೂ ಸಹ ಅದು ಬೇರೆಗೆ ಏನು ತಾಗಲ್ಲ, ಹೋಗುತ್ತೆ ನೀರು. ಬಟ್ ಗಿಡ ಇನ್ನು ದೊಡ್ಡದಾದ ಮೇಲೆ, ಇಷ್ಟು ದೊಡ್ಡದಾದ ಮೇಲೆ ಅದು ಜಾಸ್ತಿಯಾಗಿ ಈ ಗಿಡದ ಬುಡಕ್ಕೆ ಬಂದು ನಿಂತರೆ ಇಲ್ಲಿ ನೀರು ಹೋಗ್ತಾ ಇಲ್ಲ ಏನಾದರೂ ಆಯ್ತಂತಾದರೆ ಗಿಡಕ್ಕೆ ಮಾರಕ ಸತ್ತೋಗುತ್ತೆ. ಮತ್ತು ಫ್ಯೂಚರ್ಗೆ ಏನು ಮಾಡಲಿಕ್ಕಿಲ್ಲ. ಅದಕ್ಕಾಗಿ ಇನ್ನಾದರೂ ಮಳೆ ನಮಗೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ನಾವು ಇದು ಮಾಡ್ತೀವಿ. ಈಗ ಈ ಬೆಳೆಯನ್ನು ಯಾವ ರೀತಿಯಲ್ಲಿ ನೀವು ಬೆಳಿತೀರಿ ಮತ್ತು ಗಿಡ ಹೇಗೆ ಸಿದ್ಧ ಮಾಡ್ತೀರಿ, ಬೀಜ ಹೇಗೆ ಸಿದ್ಧ ಮಾಡ್ತೀರಿ? ಸ್ಟಾರ್ಟಿಂಗಲ್ಲಿ ನಾವು ಈಗ ಈ ಗಿಡದ ಎಂಡಿಂಗ್ ಅಂದರೆ ಏಪ್ರಿಲ್ ಮೇ ಇದು ಎಂಡ್ ಅಂತ ಆಗುತ್ತೆ ಈ ಗಿಡದ. ಆವಾಗ ಎಲ್ಲೋ ಕಾಯಿ ಅಂತ ಬರುತ್ತೆ. ನಾವು ಬಿಡ್ತೇವೆ ಅದಕ್ಕೆ, ಇದು ಪರ್ಟಿಕ್ಯುಲರ್ ಆಗಿ ನಾವು ಬಿತ್ತನೆಗಾಗಿ ನಾವು ಬಿಡ್ತೇವೆ ಅದನ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಅದನ್ನು ತೆಗೆದು ಮನೆಯಲ್ಲಿ ಅದನ್ನು ಸಣ್ಣ ಇದು ಮಾಡಿ ಅಂದರೆ ಸ್ಲೈಸ್ ಮಾಡಿ ಅದನ್ನು ನೀರಲ್ಲೆಲ್ಲ ತೆಗೆದು ಡ್ರೈ ಇದಕ್ಕೆ ಇಡ್ತೇವೆ, ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಟ್ಟು 1-2 ದಿವಸ ಬಿಸಿಲಲ್ಲಿ ಇಟ್ಟು ಡ್ರೈ ಮಾಡಿ ಮತ್ತೆ ಒಳ್ಳೆಯ ಡಬ್ಬಕ್ಕೆ ಹಾಕಿ ಪ್ಯಾಕ್ ಮಾಡಿ ಇಡ್ತೇವೆ. ಮತ್ತು ಅದನ್ನು ನಾವು ನಾಟಿ ಮಾಡಲಿಕ್ಕೆ ನಮಗೆ ಅಂದಾಜಿದೆ. ನಾವು ಈಗ ಸೆಪ್ಟೆಂಬರ್ ಟೈಮಲ್ಲಿ ನಾವು ನಾಟಿ ಮಾಡೋದಂದರೆ ಆಗಸ್ಟ್ ಜುಲೈ ಎಂಡಲ್ಲಿ ನಾವು ಬಿತ್ತ ಮಾಡ್ತೇನೆ, ಬೀಜ ಮಾಡ್ತೇವೆ. ನಮಗೆ ಅಂದರೆ 1 ತಿಂಗಳು ಬೇಕೇ ಗಿಡ ನರ್ಸರಿ ತೆಗೆದು ಅದನ್ನು ನಾಟಿ ಮಾಡಲಿಕ್ಕೆ. ಆ ಥರ ಅದನ್ನೀಗ ನೀವು ಪ್ರೋಟ್ರೆ ಮೂಲಕ ಅದನ್ನು ನಾವು ಮುಂಚೆ ನಮ್ಮದು ಅಂದರೆ ಒರಿಜಿನ್ ನಮ್ಮ ಪೂರ್ವಜರು ಈಗ ಗದ್ದೆ ಬುಡದಲ್ಲ ಹತ್ತಿರ ಮಣ್ಣೆಲ್ಲ ಏರಿಕೆ ಮಾಡಿ ಮಣ್ಣು ಹಾಕಿ ಆ ಥರ ಮಾಡ್ತಾಯಿದ್ರು. ಅದು ಏನಂದರೆ ಕಷ್ಟ. ಒಮ್ಮೊಮ್ಮೆ ಮಳೆ ಜೋರು ಬರುತ್ತೆ, ಅದು ನೀರೆಲ್ಲ ಇದಾಗಿ ಅದು ಹಾಳಾಗುವುದು. ಇದು ಹಂಗೆಲ್ಲ ನಾವು ಫೋಲ್ಟ್ರಿ ಅಂದರೆ ಟ್ರೇ ಸಿಸ್ಟಮಲ್ಲೇ ಮಾಡಿ ಮನೆಯಲ್ಲಿ ಏನು ಮಳೆ ಬರಲಿ ಗಾಳಿ ಬರಲಿ ಅದಕ್ಕೆ ತರ್ಪಲೆಲ್ಲ ಹಾಕಿ ವೈಟ್ ತರ್ಪಲ್ ಹಾಕಿ ಸೇಫ್ಟಿಯಾಗಿ ಇರ್ತದೆ. ಅದಕ್ಕೇನು ಮಾರಕ್ಕಾಗಲ್ಲ. ನಾವು ಗಿಡವನ್ನು ಹೇಗೂ ಸೇಫ್ಟಿ ಮಾಡ್ಬೋದು. ಈಗ ಅಂತ ತಂತ್ರಜ್ಞಾನ ಎಲ್ಲ ಇದೆ. ಒಳ್ಳೆ ಎಷ್ಟು ದಿವಸದ ಗಿಡ ನೀವು ಇಲ್ಲಿ ನಾಟಿ ಮಾಡುವುದು? ನಾವು ನಾಟಿ ಮಾಡೋ 1 ತಿಂಗಳದ ಗಿಡ, 1 ತಿಂಗಳಿಗೆ ಪರ್ಫೆಕ್ಟ್ ಆಗಿರುತ್ತೆ. ಅಂದರೆ ಅದು ಅದರಲ್ಲಿ ಸೊಂದಿರ್ತದೆ. ಅಂದೇನು ಗೊತ್ತಾ, ಈಗ ಕೆಲವರು ಏನು ಹೇಳ್ತಾರೆ ಗೊಬ್ಬರ ಹಾಕುವಾಗ ಕರೆಕ್ಟ್ ಇದು ಗೊಬ್ಬರ ತರಲ್ಲ, ಯಾರು ಒಂದು ಕೊಟ್ಟಿದ್ದಾರೆ ಅಂತಾರೆ. ನಾವು ಕೃಷಿ ಇಲಾಖೆಯಿಂದ ತರೋದು, ಇಲ್ಲದೆ ಇದು ನಮ್ಮ ಏನು ಹೇಳ್ತೇವೆ ನಾವು ನರ್ಸರಿಯಲ್ಲಿ ಒಳ್ಳೆಯ ಅಂತಂದು ಅದನ್ನು ಮಾಡಿದರೆ 1 ತಿಂಗಳಲ್ಲಿ ಗಿಡ ತೆಗಿಬೋದು. ಮೊದಲಿಗೆ ನಾವು ಈಗ ಬಂದಿದ್ದೇನೆ ಕೋಕೋಫೀಟ್ ಅಂದರೆ ಇದು ನರ್ಸರಿ ಇಲ್ಲದೆ ನಮ್ಮ ಮಟ್ಟು ಬೆಳೆಗಾರ ಸಂಘದಲ್ಲಿ ಸಿಗುತ್ತೆ. ಅದನ್ನು ಒಂದು 20 kg ಬೇಗ ಅಂತಂದು ಮನೆಯಲ್ಲಿ ನಾವು ಅದನ್ನು ಅಂದರೆ ಏನು ಹಾಕ್ಲಿಕ್ಕೇನಿಲ್ಲ, ಬಟ್ ಅದನ್ನೇ ಹಾಕ್ಬೋದು. ಬಟ್ ನಾವೇನು ಮಾಡೋದು ಅಂತ ಗೊಬ್ಬರ ಅಂತಾರೆ. ಗೊಬ್ಬರ ಅಂದರೆ ಇದು ಚಂಡಿ ನಿಮ್ಮದು ದನದ ಕೊಟ್ಟಿಗೆ ಅಂದರೆ ಡೈರೆಕ್ಟ್ ಅಂದರೆ ಗೊಬ್ಬರ ಅಲ್ಲ. ಅದನ್ನು ನಾವು ಬಿಸಿಲಲ್ಲಿ ಹಾಕಿ ಒಣಗಿಸಿದ ಗೊಬ್ಬರವನ್ನು ಅದಕ್ಕೆ ಮಾಡಿ ಸ್ವಲ್ಪ ಮಿಶ್ರಣ ಮಾಡಿ ಇಡ್ತೇವೆ. ಒಂದಂದರೆ ಅದನ್ನ 15 ಡೇಸ್ ಮೊದಲು ಇಡ್ತೇವೆ. ಇಟ್ಮೇಲೆ ನಾಟಿ ಮಾಡಲಿಕ್ಕೆ ನಾವು ಇದನ್ನು ಬಿತ್ತನೆ ಮಾಡಬೇಕನ್ನುವಾಗ ಅದನ್ನು ತೆಗೆದು ಇದು ಟ್ರೇ ಅಂತ ಬರುತ್ತೆ. ನಮ್ಮ ಟ್ರೇಯಲ್ಲಿ ಒಂದು 90-100 ಪಾಯಿಂಟ್ ಇರುತ್ತೆ. ಅಂದರೆ ಗಿಡ ಸಸಿ ಬಿತ್ತನೆ ಮಾಡುವಂಥದ್ದು. ಅದಕ್ಕೆಲ್ಲ ಹಾಕಿ ಅದರ ಮಧ್ಯಕ್ಕೆ ಬೀಜವನ್ನು ಹಾಕ್ತೇವೆ. ಬೀಜ ಹಾಕಿ ಅದಕ್ಕೆ ಮತ್ತು ಅದೇ ಕೋಕೋಫೀಟನ್ನು ಮೇಲಕ್ಕೆ ಹಾಕಿ ಬಡಿದು ಅಲ್ಲಿ ಇಡ್ತೇವೆ. ಅಂದರೆ ಅದು 5 ದಿವಸ ಅಲ್ಲ 6 ದಿವಸಕ್ಕೆ ಮೊಳಕೆ ಹೊಡೆಯುತ್ತೆ.
ಮೊಳಕೆ ಒಟ್ಟ ಮೇಲೆ ಇಮಿಡಿಯೇಟ್ಲಿ ಅದನ್ನು ತೆಗೆದು ನಾವು ಹೊರಗೆ ಇಡ್ತೇವೆ. ಹೊರಗೆ ಇಟ್ಟು ಅದಕ್ಕೆ ತರ್ಪಲ್ ಎಲ್ಲ ತರ್ಪಲ್ ಅಂದರೆ ಇದಾಗಲ್ಲ, ಬ್ಲ್ಯಾಕ್ ಎಲ್ಲ ಆಗಲ್ಲ, ವೈಟ್ ತರ್ಪಲ್ ಅಂದರೆ ಬಿಸಿಲು ಬರಬೇಕು, ಮಳೆಯೂ ಬರಬಾರ್ದು, ಆ ಥರ ಹಾಕಿ ಅದಕ್ಕೆ ಇದು ಮಾಡಿದ್ಮೇಲೆ ಒಂದು 15 ದಿವಸ 20 ದಿವಸ 1 ತಿಂಗಳಾದಮೇಲೆ ಪರ್ಫೆಕ್ಟ್ ಇದಕ್ಕೆ ಬರುತ್ತೆ. ಅಂದರೆ ಅದು ಈಗ ತೆಗೆಯುವಾಗ ಡೈರೆಕ್ಟ್ ಪಾಟ್ ಬರಬೇಕು, ಅಂದರೆ ಈಗ ಇದರ ಪಾಟ್ ಬರಬೇಕು, ಆದರೆ ಮಾತ್ರ ಪರ್ಫೆಕ್ಟ್. ಇಲ್ಲದ್ರೆ ನೀವು ಈಗ ತೆಗೆಯುವಾಗ ಸೀದಾ ಡೈರೆಕ್ಟ್ ಅದು ಬಂದರೆ ಗಿಡಕ್ಕೆ ಪೆಟ್ಟಾಗುತ್ತೆ. ನನ್ನ ಹೆಸರು ಸಂತೋಷು. ನಾನೀಗ ಅಂದರೆ ನಮ್ಮದು ಸ್ವಂತ ಅಂತ ಇಲ್ಲಿ ಮಟ್ಟದ ದೊಡ್ಡ ಸಮಸ್ಯೆ ಅಂದರೆ ಇದೆ. ಸ್ವಂತ ಅನ್ನುವಂಥ ಗದ್ದೆ ಇರುವುದು ಬೆರಳೆಣಿಕೆ ಜನಕ್ಕೆ ಮಾತ್ರ, ಒಂದು 100ರಲ್ಲಿ ಒಂದು 10 ಜನಕ್ಕೆ ಇರ್ಬೋದು. ಮತ್ತು ನನಗೆ ಒಂದು ಜನ ಎಲ್ಲ ಯಂಗ್ಸ್ಟರ್ ಇದ್ದವರಿಗೆಲ್ಲ ಈಗ ಈ ಥರ ಈಗ ಇದು ಗದ್ದೆ ಒಂದು ಸಾಧಾರಣ ಒಂದು 45 ಸೆನ್ಸ್ ಜಾಗದ್ದು ಗದ್ದೆ, ಮತ್ತೊಂದು ಅಲ್ಲೊಂದು 50 ಸೆನ್ಸ್ ಜಾಗ, 1 ಎಕರೆ ನಾನು 1.5 ಎಕರೆ ಜಾಗದಲ್ಲಿ ಮಾಡಿದೆ. ಅದೇ ಒಂದು ಗದ್ದೆ ಸಹ ನಂದು ಓನ್ ಪರ್ಪಸ್ ನಾವು ಗೇಣಿಗೆ ತಗೊಳ್ಳೋದು. ಗೇಣಿ ಅಂದರೆ ಲೀಸ್ ಮೇಲೆ ಅವರಿಗೆ ವರ್ಷಕ್ಕೆ ಇಷ್ಟರ ಅಂತ ಕೊಡಬೇಕು ನಾವು, ಅದು ನಮ್ಮ ಮೇಲೆ ಅಗ್ರಿಮೆಂಟ್ ಆಗಿರುತ್ತೆ. ಈಗ ಗಿಡ ನಾಟಿ ಮಾಡಿ ಎಷ್ಟು ದಿವಸದ ಬೆಳೆ? ಈಗ ನಾಟಿ ಮಾಡಿದ ಮೇಲೆ ಈ ಗಿಡ ನಟ್ಟು ಈಗ ನಾವು 15 ಡೇಸ್ ಆಯ್ತು ಇದಕ್ಕೆ, ಇವತ್ತಿಗೆ 15 ಡೇಸ್. ಇನ್ನು 1 ತಿಂಗಳು ಬೇಕು ಇದಕ್ಕೆ ಪರ್ಫೆಕ್ಟ್ ಗುಳ್ಳ ಬರಬೇಕು. ನಮಗೆ ಮಿಡಿಯಾಗಿ ಗುಳ್ಳ ಆಗಬೇಕಂದ್ರೆ 1.5 ತಿಂಗಳು, ಟೋಟಲಿ ನಾಟಿ ಮಾಡಿದ್ಮೇಲೆ 1.5 ತಿಂಗಳು. 1 ತಿಂಗಳು ನಿಮಗೆ ಗಿಡ ಬೆಳೆಯಲಿಕ್ಕೆ 1.5 ತಿಂಗಳು ಇದಕ್ಕೆ, ಅದು 2.5 ತಿಂಗಳು ಬೇಕು. ಅಲ್ಲಿಂದ ನಂತರ ಅದು ಎಷ್ಟು ತಿಂಗಳು ಬಾಳಿಕೆ ಇರ್ತದೆ? ನೀವು ಗಿಡದ ಮೇಲೆ ಹೆಂಗೆ ನೀವು ಅದರ ಮೇಲೆ ಅಂದರೆ ಗೊಬ್ಬರ ಹಾಕಿ ಹೇಗೆ ಪಾಲನೆ ಮಾಡ್ತೀರಾ ಆದ್ಮೇಲೆ ಬರುವಂಥದ್ದು ನಿಮಗೆ ವರ್ಷವೂ ಬರ್ಬೋದು ಗಿಡ. ಆದರೆ ಇಲ್ಲಿ ಏನಾಗುತ್ತೆ, ಏಪ್ರಿಲ್ ಮೇಗೆ ಎಂಡ್ ಆಗುತ್ತೆ, ಅಂದರೆ ಮಳೆ ಬರುತ್ತೆ, ಏಪ್ರಿಲ್ ಎಂಡ್ ಮೇಗೆ ಎಂಡಿಗೆ ಮಳೆ ಬರುತ್ತೆ, ಗಿಡ ಸತ್ತು ಹೋಗ್ಬೇಕು, ತೆಗಿಬೇಕಾಗುತ್ತೆ. ಹಾಗೆ ನಾನು ಲಕ್ಷ್ಮಣ್ ಮಟ್ಟುಗುಳ್ಳ ಬೆಳೆಗಾರರ ಸಂಘದ ಮ್ಯಾನೇಜರ್ ಆಗಿದ್ದೇನೆ. ಈ ವರ್ಷ ಪರ್ಯೋತ್ಸವದ ವರ್ಷ. ಈ ವರ್ಷ ಮಟ್ಟುಗುಳ್ಳ ಬೆಳೆಯು ರೈತರಲ್ಲಿ ಅಧಿಕ ಬೆಳೆ ಬರಬೇಕಂತೇಳಿ ನಿರೀಕ್ಷೆಯಲ್ಲಿದ್ದೇವೆ. ಆದರೆ ಈ ವರ್ಷದ ಮಳೆ ತುಂಬ ಜಾಸ್ತಿ ಮಳೆಯಾದ ಕಾರಣ ಈ ಮಟ್ಟುಗುಳ್ಳ ನಾಟಿಯು ತುಂಬ ವಿಳಂಬವಾಗಿರುತ್ತದೆ. ಆದರೂ ಕೂಡ ಮಟ್ಟುಗುಳ್ಳ ಬೆಳೆಯು ಅಕ್ಟೋಬರ್ 2ನೇ ವಾರದಲ್ಲಿ ಮಾರುಕಟ್ಟೆಗೆ ಬರುವ ನಿರೀಕ್ಷೆಯಲ್ಲಿದೆ. ಮಳೆಯ ಕಾರಣದಿಂದಾಗಿ ಈ ವರ್ಷ ತುಂಬ ಒಂದು 10-15 ದಿವಸದ ಲೇಟಾಗಿದೆ. ಆದರೂ ಕೂಡ ರೈತರು ಇವಾಗ ಹುರುಪಿನಿಂದ ಮಳೆ ಬಿಟ್ಟ ಕಾರಣ ನಾಟಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ವರ್ಷ ಕಳೆದ ವರ್ಷಕ್ಕಂತಲೂ ಕೂಡ ನಾವು ಪರ್ಯೋತ್ಸವಕ್ಕೆ ಹೆಚ್ಚಿನ ರೈತರು ಬಂದು ಅದು ಹೊರೆಕಾಣಿಕೆ ರೂಪದಲ್ಲಿ ಭಾಗವಹಿಸಬೇಕಂತೇಳಿ ನಿರೀಕ್ಷೆಯಲ್ಲಿದ್ದೇವೆ. ದೇವರು ನಮಗೆ ಈ ಉತ್ಪಾದನೆಯನ್ನು ಜಾಸ್ತಿಯಾಗಿ ಕೊಡಬೇಕು ಎಂದೇಳಿ ಶ್ರೀಕೃಷ್ಣನಲ್ಲಿ ಕೂಡ ಕೇಳಿಕೊಳ್ಳುತ್ತೆ. 2010-11ರಲ್ಲಿ ಇದಕ್ಕೆ ಮಟ್ಟುಗುಳ್ಳಕ್ಕೆ GI ಮಾನ್ಯತೆಯನ್ನು ಪಡೆದಿದೆ. 10-12 ವರ್ಷ ಇವಾಗ ನಮಗೆ ಜಾಗತಿಕ ಮಾನ್ಯತೆಯನ್ನು ಸಿಕ್ಕಿದೆ. ಮಟ್ಟುಗುಳ್ಳ ಯಾವ ರೀತಿ ಬಳಕೆ ಮಾಡಿಕೊಳ್ಬೋದು? ಮಟ್ಟುಗುಳ್ಳವನ್ನು ಸಾಂಬಾರು ಪದಾರ್ಥ ಆಗಿ, ಅಲ್ಲದೆ ಬೇರೆ ಬೇರೆ ಖಾದ್ಯ, ಸಾಧಾರಣ 100-200 ಖಾದ್ಯವನ್ನು ಮಟ್ಟುಗುಳ್ಳದಲ್ಲಿ ಬೆಳೆಸ್ತಾರೆ, ಇದು ಖಾದ್ಯವನ್ನು ಮಾಡ್ತಾರೆ. ಅಲ್ಲದೆ ಮಟ್ಟುಗುಳ್ಳವು ದೇವರಿಗೆಲ್ಲ ನೈವೇದ್ಯ ಮಾಡುವುದು ಮಟ್ಟುಗುಳ್ಳ ಮಾತ್ರ, ಬೇರೆ ಬದನೆಯನ್ನು ಮಟ್ಟುಗುಳ್ಳ ಮಾಡುವುದಿಲ್ಲ. ಅಲ್ಲದೆ ಮಟ್ಟುಗುಳ್ಳ ಎಂಬುದು ಒಂದು ಗುರುತಿಸಲಿಕ್ಕಾಗಿ ಮಾರುಕಟ್ಟೆಯಲ್ಲಿ ಇದಕ್ಕೆ ಒಂದು ಮಟ್ಟುಗುಳ್ಳದ ಪೇಟೆಂಟ್ ಸ್ಟಿಕ್ಕರನ್ನು ಕೂಡ ನಾವು ಅಂಟಿಸ್ತೇವೆ. ಆದ್ದರಿಂದಾಗಿ ಸ್ಟಿಕ್ಕರ್ ಇದ್ದದ್ದು ಕೂಡ ಮಟ್ಟುಗುಳ್ಳ ಮಾತ್ರ, ಇದು ಗ್ರಾಹಕರು ಗಮನಿಸಬೇಕಾಗ್ತದೆ. ನಾವು ಬೇರೆ ಕಡೆ ಹೋಗಿ ನೋಡಿದ್ದಾರೆ. ಇವಾಗ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಒಂದು ಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಕೂಡ ಪ್ರಾಯೋಗಿಕವಾಗಿ ಮಾಡುವಂಥ ಮಟ್ಟುಗುಳ್ಳವನ್ನು ನಾವು ಇಲ್ಲಿಂದಲೇ ಗಿಡ ಮಾಡಿಕೊಂಡೋಗಿ ಅಲ್ಲಿ ಮಣ್ಣನ್ನು ಹಾಕಿ ಅವರು ಪ್ರಯೋಗವನ್ನು ಮಾಡ್ತಾರೆ. ಅವರು ಕೂಡ ಈ ಒಂದು ನೋಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ, ಬೇರೆ ಕಡೆ ಆಗ್ತದೆ ಅಂತೇಳಿ. ಯಾವುದು ಕೂಡ ನಮ್ಮ ಕಡಪಡಿ ಪಕ್ಕದ ಊರಲ್ಲಿ ಕೂಡ ಈ ಒಂದು ಮಣ್ಣಿನ ಗುಣ ಬಿಟ್ಟು ಬೇರೆ ಗುಣದಲ್ಲಿ ಈ ಮಟ್ಟುಗುಳ್ಳ ರುಚಿ ಮತ್ತು ಗಾತ್ರ ಬರುವುದಿಲ್ಲ.